ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮನೇಲಿ ಇವತ್ತು ಊಟಕ್ಕೆ ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀವಿ. ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ನಾವು ಬೆಂಡೆಕಾಯಿನ ಈ ಥರ ತೊಳ್ಕೊಂಡು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹುರ್ಕೊತಾ ಇದ್ದೀವಿ. ಸ್ವಲ್ಪ ಅರಿಶಿನ, ಉಪ್ಪು, ಎಣ್ಣೆ ಹಾಕಿ ಹುರಿದಿಟ್ಕೊತಾ ಇದ್ದೀವಿ. ನೆಕ್ಸ್ಟು ಮಸಾಲೆಗೆ ಟೊಮೊಟೊ, ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಹುಣಸೆಹಣ್ಣು, ಸಾಂಬಾರು ಪುಡಿ, ಖಾರದ ಪುಡಿ, ಕಾಯಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇಷ್ಟು ಮಸಾಲೆನ ರುಬ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ತೊಗೊಂಡಿದ್ದೀವಿ. ಟೊಮೊಟೊ ಏನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ರುಬ್ಬೋದಕ್ಕೆ ಟೊಮೊಟೊ ಮತ್ತು ಹುಣಸೆಹಣ್ಣು ಹಾಕೊಂಡಿದ್ವಲ್ಲ, ತೀರಾ ಹುಳಿ ಆಗಿಬಿಡುತ್ತೆ, ಸಾಂಬಾರು ಟೇಸ್ಟ್ ಇರೋಲ್ಲ ಅಂತ ಒಗ್ಗರಣೆಗೆ ಏನು ಹಾಕ್ತಾಯಿಲ್ಲ. ಇಷ್ಟು ಮಾತ್ರ. ಈಗ ಇದನ್ನಿಷ್ಟನ್ನು ಏನು ಮಸಾಲೆ ತೊಗೊಂಡಿದ್ವಿ ಅದನ್ನ ರುಬ್ಕೊಂಬರೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಟೊಮೊಟೊ, ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕರಿಬೇವು ರುಬ್ಬಕ್ಕೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಗ್ಗರಣೆಗೂ ಹಾಕಬೇಕು, ರುಬ್ಬಕ್ಕೂ ಹಾಕಬೇಕು. ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸ್ವಲ್ಪ ಕಾಯಿ, ಇದಕ್ಕೆ ಅರಿಶಿನ, ಖಾರದ ಪುಡಿ, ಸಾಂಬಾರು ಪುಡಿ 2 ಸ್ಪೂನ್ ತಗೊಂಡಿದ್ದೀವಿ. ಖಾರದ ಪುಡಿ 1.5 ಸ್ಪೂನ್ ತೊಗೊಂಡಿದ್ದೀವಿ. ಇಷ್ಟನ್ನು ಫುಲ್ಲು ನಯಸ್ಸಾಗಿ ರುಬ್ಕೋಬೇಕು. ಈ ಥರ ಇದು ರುಬ್ಕೊಂಡ್ಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿದ್ಮೇಲೆ ಹಾಕ್ಕೊತೀವಿ. ಯಾಕಂದರೆ ಫಸ್ಟಿಗೆ ಹಾಕಿದ್ರೆ ಜೀರಿಗೆ ಸೀದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ಮೇಲೆ ಹಾಕ್ಕೊತೀವಿ. ಕರಿಬೇವು, ನಂತರ ಈರುಳ್ಳಿ, ಇದು ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸಿದ್ಮೇಲೆ ಇದಕ್ಕೆ ಹೆಸ್ರು ಕಾಳನ್ನ ಹುರಿದು ಉಪ್ಪು ಹಾಕಿಟ್ಟಿದ್ವಿ. ಹುರಿದಿರೋ ಹೆಸ್ರು ಕಾಳು, ಹುರಿದಿರೋ ಬೆಂಡೆಕಾಯಿ, ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ವಿ. ಉಪ್ಪು ಹಾಕಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಏನೇನು ಹಾಕಿ ಮಸಾಲೆ ಹಾಕಿ ರುಬ್ಬಿದ್ವಲ್ಲ, ಸ್ವಲ್ಪ ಬಾಡಿದ್ಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ನಂತರ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀವಿ. ಇದು ಬೇಗ ಆಗೋಂಥ ಸಾಂಬಾರು, ಏನು ಬೇಯಿಸೋಂಗಿಲ್ಲ, ಬೇಳೆ ಇಡೋಂಗಿಲ್ಲ, ಏನೂ ಇಲ್ಲ. ಬರೀ ಹೆಸ್ರು ಕಾಳು ಹುರ್ಕೊಂಡು, ಬೆಂಡೆಕಾಯಿ ಹುರ್ಕೊಂಡು, ಮಸಾಲೆ ರೆಡಿ ಮಾಡ್ಕೊಂಡು ಹಾಕಬೇಕು. ಬೆಂಡೆಕಾಯಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ಅದು ನಾರಿನಂಶ ಇರುತ್ತೆ ಬೆಂಡೆಕಾಯಲ್ಲಿ, ತಿನ್ನಬೇಕು. ಅದನ್ನು ಆರೋಗ್ಯಕ್ಕೆ ಒಳ್ಳೆಯದು. ಚೆನ್ನಾಗಿ ಕುದಿಬೇಕು. ನೀರು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ನಂತರ ಈ ಕಡೆ ಮುದ್ದೆ ರೆಡಿ ಆಗ್ತಾಯಿದೆ. ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ. ಇದು ರಾಗಿ ಮುದ್ದೆ ರೆಡಿ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.